ಒಂದ್ ಇಂಟ್ರೊಡಕ್ಷನ್ ಕೊಡಿ. ಸ್ಟಾರ್ಟ್. ನಮಸ್ಕಾರ ನಮಸ್ಕಾರ. ಬಾಯ್ಸ್. ಕೊನೆಗೂ ಅಭಿ ಅಭಿ ನಮಸ್ತೆ. ಅಭಿ ನಿಮ್ ಟೀಮ್ ಅಪ್ಪ ಗೆದ್ದಿದ್ದು. ನೋಡ್ದ ಪ್ರೆಡಿಕ್ಷನ್. ನೀವ್ ಬಾರಿ ಪ್ರಿಡಿಕ್ಷನ್ ಬಿಡ ಅಭಿ. ಅಮ್ಮ ಕೊನೆಗೂ 13 ವರ್ಷ ಆದ್ಮೇಲೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಎರಡು ವಿನ್ನಿಂಗ್ ಕ್ಯಾಪ್ಟನ್ ಕೊನೆಗೂ ಇದಾರಲ್ವಾ? 2 ವಿನ್ನಿಂಗ್ ಕ್ಯಾಪ್ಟನ್ ರೀ, 3 ವಿನ್ನಿಂಗ್ ಕ್ಯಾಪ್ಟನ್ ಅಲ್ಲಿ. ಕರೆಕ್ಟ್. ಎಲ್ಲ Winning ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸ್ ಎಲ್ಲ ಒಂದೇ ಟೀಮ್ ಅಲ್ಲಿ ಇದ್ರೆ ಇನ್ನೇನಾಗುತ್ತೆ ಹೇಳಿ. ಆದ್ರೂ ಮುಂಬೈ ನನ್ ಪ್ರಿಡಿಕ್ಷನ್ ಹೆಂಗಿತ್ತು ಹೇಳಿ ಯಾರು. ನಾನು ಯಾರು ಹೇಳಿದ್ದೆ ನಿಮ್ prediction? ರೋಹಿತ್ ಶರ್ಮಾ ಇವತ್ತು ಸಬ್ ಅಲ್ಲಿ ಇರಲ್ಲ ಅಂತ ಹೇಳಿದ್ದೆ. ಹೌದೌದು, ರೋಹಿತ್ ಶರ್ಮಾ ಅದು ಒಳ್ಳೆ ಪ್ರಿಡಿಕ್ಷನ್. ಬಟ್ ಏನು ಅಂದ್ರೆ ಈ ಇವನಿಂದ ನೋಡ್ರಿ, ಅವ್ರು ಯಾರು KKR ಬೌಲಿಂಗ್ ಏನ್ ಸುಖ ಇಲ್ಲ ರೀ. ಆ ಬೌಲಿಂಗ್ ಅದ್ ಏನದು ಬೌಲರ್ಸ್ Bowling ಸ್ವಲ್ಪ ತುಂಬಾ improve ಯೋಚನೆ ಆಗ್ಬೇಕು. ಮಾಡ್ಬೇಕು ಅವ್ರು. ಯಾರು ವಾಂಖೇಡೆ Bowling ಸ್ಟೇಡಿಯಂ ಅಲ್ಲ, ಬ್ಯಾಟಿಂಗ್ ಪಿಚ್ ಅದು. ಕಾರ್ತಿಕ್ ತ್ಯಾಗಿ ಮುಗಿದ್ ಬಿಡಿ. ರನ್ಸ್ ನೆಲ್ಲ ತ್ಯಾಗ ಮಾಡ್ತಿದ್ದಾನೆ ಕಾರ್ತಿಕ್ ತ್ಯಾಗಿ. ವರುಣ್ ಹೇಳುದು, ವರುಣ್ ಚಕ್ರವರ್ತಿ ಚಕ್ರ ಹಾಕೊಂಡ್ ಹೊಡಿತಿದ್ದಾರೆ ಅವರು ಬ್ಯಾಟ್ಸ್ಮನ್. ಮಿಸ್ಟರಿ ಸ್ಪಿನ್ನರ್ದು ರಿಕಲ್ಟನ್ ಈ ನೋಡು, ಸರಿ ಮಿಸ್ಟರಿ ರಿಕಲ್ಟನ್ ಹೋಗೋ ಫಸ್ಟ್ ತರ ಎರಡ್ ಇದೆ. ಬಾಲ್ ಅಲ್ಲೇ ಅಟ್ಯಾಕ್ ಮಾಡ್ತಾವನೆ. ರಿಕಲ್ಟನ್ ಫಸ್ಟ್ ಎರಡ್ ಬಾಲ್ ಅಲ್ಲೇ ಅಟ್ಯಾಕ್ ಮಾಡಿದ್ದಾನೆ. ಬಿಡು, ನಾರಾಯಣನ್ ರೂಪ ತೋರ್ಸ್ಬಿಟ್ಟ. ಆಗ್ಲಿಲ್ಲ, ನಡಿಲಿಲ್ಲ. ರಿಕಲ್ಟನ್ ಮುಂದೆ ನಾರಾಯಣ್ ಏನು ಇಲ್ಲ. ಅದೇ ಎಲ್ಲ ಏನ್ರಿ ಸ್ಪಿನ್ನರ್ ಹಿಟ್ ಪ್ರೆಷರ್ ಮ್ಯಾನ್ ಕೊಡ್ತಾನೆ. ಆರ್ಭಟ. ಹಿಟ್ ಮ್ಯಾನ್ ಏಜ್ ಲೈಕ್ ಎ ವೈನ್ ಅಂತ. ಬ್ಯಾಕ್ ಟು ಫಾರ್ಮ್. ಹಿಟ್ ಮ್ಯಾನ್ ಒಳ್ಳೆ ಆಟ ನೋಡಿ. ನಿನ್ನೆ ಕೊಹ್ಲಿ, ಇವತ್ತು ಹಿಟ್ ಮ್ಯಾನ್. ವರ್ಲ್ಡ್ ಕಪ್ ಪಕ್ಕ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಹಂಗಾಗಿ ಈಗ ಅವ್ರು ನೋಡಿ ಡಿಕಾಕ್ ನ ಡ್ರಾಪ್ ಮಾಡಿ ರಿಕಲ್ಟನ್ ಆಡ್ಸಿದ್ ಒಳ್ಳೇದೇ ಅನ್ಸ್ತು. ಡಿಕಾಕ್ 14 ಮ್ಯಾಚ್ ಅದೊಂದು ಅನ್ಪ್ರಿಡಿಕ್ಟಬಲ್ ಇತ್ತು. ನಾವೆಲ್ಲ ಡಿಕಾಕ್ ಅಂತಾನೆ ಅನ್ಕೊಂಡಿದ್ವಿ. 14 ಮ್ಯಾಚ್ ಇನ್ನಲ್ಲೇ. ಬಟ್ ಪವರ್ ಪ್ಲೇಯರ್ ನೋಡು, ತುಂಬಾ ರನ್ಸ್ ಲೀಕ್ ಮಾಡೋ KKR. ಬೌಲಿಂಗ್ ಪವರ್ ಪ್ಲೇ ಅಷ್ಟಿಲ್ಲ. ಪವರ್ ಪ್ಲೇ ಇಬ್ರು ಚೆನ್ನಾಗಿ ಆಡಿದ್ರು. ಅವರು 80 ಸಮಥಿಂಗ್ ಹೊಡೆದ್ರು, ಇವರು 80 ಹೊಡೆದ್ರು. ಆಮೇಲೆ ಸ್ವಲ್ಪ ರಿಕಲ್ಟನ್, ರೋಹಿತ್ ಶರ್ಮಾ ಪವರ್ ಪ್ಲೇ ಆದ್ಮೇಲೆ ಅವ್ರ ಇನ್ನಿಂಗ್ಸ್ ಆಡ್ಬಿಟ್ರು. ಅಲ್ಲಿ ಸ್ವಲ್ಪ ಸ್ಲೋ ಆಯ್ತು. ಕಾಸು ಅವ್ನ್ ಪ್ರೈಸಿಂಗ್ ನೋಡೋಣ ಅಷ್ಟ್ ಆಡಿಲ್ಲ. ಅವನು 23 ಕೋಟಿಗೆ 18 ರನ್ ಹೊಡೆದ. 5 ರನ್ ಹೊಡೆದ್ರೆ ಸರಿ ಆಗ್ತಿತ್ತು. ಸ್ವಲ್ಪ ಕಮ್ಮಿ ಹೊಡೆದಿದ್ದಾನೆ ಅಷ್ಟೇ. ಅದೇ ಮ್ಯಾಟರ್ ಆಗಲ್ಲ ಬಿಡಿ. ಹೌದು, ಅವನಿಗೆ ಬೌಲಿಂಗ್ ಮಾಡಲ್ಲ, ಏನು ಮಾಡಲ್ಲ. ಎಂತಕ್ರಿ 23 ಕೋಟಿ? ಸುಮ್ನೆ ತಗೊಂಡ್ಬಿಟ್ರು, ತುಂಬಾ ಹೈಪ್ ಮಾಡ್ಬಿಟ್ರು ಜಾಸ್ತಿ. ನಮ್ ದೇವದತ್ ಪಡಿಕಲ್ 2 ಕೋಟಿ ಪ್ಲೇಯರ್ ಪರವಾಗಿಲ್ಲ. ದೇವದತ್ ಪಡಿಕಲ್ ಓವರ್ಸೀಸ್ ಪ್ಲೇಯರ್ಸ್ ನ ಯಾವತ್ತೂನು ಅನುಮಾನ ಪಡಬೇಡಿ. ತಾಳ್ಮೆ ಅದು ಇರ್ಲಿ. ಆಸ್ಟ್ರೇಲಿಯಾ ಮ್ಯಾಚ್ ಇಲ್ಲ ಅಂದ್ರೆ ಇನ್ನು ಮ್ಯಾಚ್ ಇದೆ. ಅಲ್ಲಿ ಏನು ಪಡಕ್ಕೆ ಏನು ಇಲ್ಲ ನಿನ್ ತಲೆ. ಅಲ್ಲ, ಅವರು ತಾಳ್ರಿ, next ಕೊಡ್ತಾರೆ. ಅವ್ರ ಸ್ಪಿನ್ನರ್ ತುಂಬಾ ಕಷ್ಟಪಟ್ಟವ್ರೆ. KKR ಅಲ್ಲಿ ಸ್ಪಿನ್ನರ್ ಅಷ್ಟಿಲ್ಲ ಇವಾಗ. ಸ್ಪಿನ್ನರ್ಸ್ ಏನಿಲ್ಲ, ವ್ಯಾಂಕಡಲ್ ಸ್ಪಿನ್ನರ್ಸ್ ಇಲ್ಲ, ಫಾಸ್ಟ್ ಬೌಲರ್ಸ್ ಇಲ್ಲ. ಬ್ಯಾಟಿಂಗ್ ಒಂದೇ, ಬೌಲರ್ಸ್ ಒಂದೇ. ನೀನು ಡಮ್ಮಿ. ಬೂಮ್ರಾ ಅಷ್ಟೇ. ಹಾಕಿಲ್ವೇನ್ರಿ? ಬೂಮ್ರಾ ಬಿಡು, ಬೂಮ್ರಾ ಹಾಕಿದಾನಲ್ಲ. ಬುಮ್ರಾ ಬೇರೆ ಪ್ಲಾನೆಟ್ ರೀ. ಅವ್ರು ಬೇರೆ ಪ್ಲಾನೆಟ್. ಅರ್ತ್ ಇಂದ ಬರೋದು, ಅವ್ರು ಮರ್ಕ್ಯೂರಿಯಿಂದ ಬರೋದು. ಅವ್ರದ್ದು ಡಿಫ್ರೆಂಟ್. ಒಂದು ಫುಲ್ ಸರ್ಪ್ರೈಸಿಂಗ್ ಅನ್ಸಿದ್ದು ಅಂದ್ರೆ ನನಗೆ ಡಿಕಾಕ್ ಬದಲು ರಿಕಲ್ಟನ್ ಆಡ್ಸಿದೊಳಗೆ. ಅದು ಸ್ವಲ್ಪ ಆಮೇಲೆ ಒಂದು ಖುಷಿ ವಿಚಾರ ಅಂದ್ರೆ ನನಗೆ ರೋಹಿತ್ ಶರ್ಮಾ ಮೇಲೆ ಫುಲ್ ನಂಬಿಕೆ ಇಟ್ಕೊಂಡ್ರು ಮುಂಬೈ ಇಂಡಿಯನ್ಸ್ ಅವರು. ನಂಬಿಕೆ ಬಿಟ್ಟಿಲ್ಲ. 5 ಟ್ರೋಫಿ ಗೆಲ್ಸ್ಬಿಟ್ರದ್ರಿ. 1 ಅಲ್ಲ 2 ಅಲ್ಲ 5 ಆತರ ಅಲ್ಲ. ನಾವೇನ್ ಬೆಳಗ್ಗೆ ಪ್ರಿಡಿಕ್ಷನ್ ಹೇಳಿದ್ದು, ಅವಾಗ ಏನ್ ಡಿಸೈಡ್ ಮಾಡಿದ್ದು, ರೋಹಿತ್ ಶರ್ಮಾ ಫಿಟ್ ಇರಲ್ಲ, ಮೇ ಬಿ ಅವನಿಗೆ ಸಬ್ ಅಲ್ಲಿ ಆಡಿಸ್ತಾರೆ, ಬ್ಯಾಟಿಂಗ್ ಅಲ್ಲಿ ಮಾತ್ರ ತಗೊಳ್ತಾರೆ ಅಂತ. ರೋಹಿತ್ ಶರ್ಮಾ ಫೀಲ್ಡ್ ಅಲ್ಲಿ ಇರಬೇಕು. ಚೇಂಜಸ್ ಮಾಡಿದ್ದಾರೆ. ಕರೆಕ್ಟ್ ಇದೆ. ಗುಡ್ ಚೇಂಜಸ್ ಇದೆ MI ಕಡೆಯಿಂದ. ಆದ್ರೂ ಸ್ವಲ್ಪ ಫೀಲ್ಡಿಂಗ್, ರೋಹಿತ್ ಶರ್ಮಾ ಕ್ಯಾಚು ಅದೆಲ್ಲ ಆಗುತ್ತೆ ಕಣ್ರಿ. ನಿನ್ನೆ ಕೊಹ್ಲಿನೂ ಒಂದ್ ಕ್ಯಾಚ್ ಬಿಟ್ಟ. ಕೊಹ್ಲಿನೂ ಒಂದ್ ಡ್ರಾಪ್ ಮಾಡಿ 20 ರನ್ ಬಂತು. ಈಗ ನಿನ್ ಪ್ರಕಾರ ಲಿಜೆಂಡ್ಸ್ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ? ಲೆಜೆಂಡ್ಸ್ ಡ್ರಾಪ್ ಮಾಡಿ ಅವ್ರು ಆಲ್ರೆಡಿ ಒಂದ್ಸಲ ಓಕೆ ಹ್ಯಾಪನ್ಸ್. ಅವನು ಡ್ರಾಪ್ ಮಾಡಿದ್ ನೆಕ್ಸ್ಟ್ ಮ್ಯಾಚ್ ಆಡದ್ನಲ್ಲ, ಅವ್ನು ಬಾರ್ಸದ್ನಲ್ಲ 50 ರನ್ 60 ರನ್ ಎಷ್ಟೋ ಹೊಡೆದ್ನಲ್ಲ ಆ ಸೆಂಚುರಿ ಮೇಲೆ. ಬಟ್ KKR ಬೌಲಿಂಗ್, KKR ಇದೇ ಬೌಲಿಂಗ್ ಆದ್ರೆ ನಾನ್ ಬೌಲಿಂಗ್ ನೋಡ್ಕೊಂಡೆ ಮಾರ್ನಿಂಗ್ ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ದ ಕರೆಕ್ಟ್ ಗೆ MIದು ಡೌಟ್ ಅಂದ. ಸರ್ MIನೇ ಹೊಡಿತಾರೆ ಅಂದ. ಯಾರು? ಬೌಲಿಂಗ್ ನೋಡಿ ಸ್ಪಾಟ್ ನೋಡ್ದೆ, ಬೌಲಿಂಗ್ ಅಲ್ಲಿ ಪಕ್ಕ ಇವರೇ ಹೊಡಿಯೋದು ಅಂತ ಗೊತ್ತಾಯ್ತು. ಒಂದ್ ಏನು ಅಂದ್ರೆ MI ಟಾಸ್ ಗೆದ್ದ ತಕ್ಷಣ ಅವರು ಫೀಲ್ಡಿಂಗ್ ತಗೊಂಡಿದ್ದೆ ಇಲ್ಲಿ ಪ್ಲಸ್ ಪಾಯಿಂಟ್. ಸ್ಪೆಷಲ್ ಮೆನ್ಷನ್ ಒಂದ್ ಮಾಡ್ಲೇಬೇಕು ಕಡೂರ್. ಮ್ಯಾಚ್ ಗೆಲ್ಲಕ್ ಮುಂಬೈ ಯಾರು ಕಾರಣ ಹೇಳು? ಯಾರು? ನಮ್ ಶಾರ್ದುಲ್ ಠಾಕೂರ್. ಒಂದ್ 3 ವಿಕೆಟ್ ತೆಗ್ದವನೆ ಅವನೊಂದ್ ಸ್ವಲ್ಪ. ಅದೊಂದು ಸರ್ಪ್ರೈಸಿಂಗ್ ಇತ್ತು ಅದು. ನಾನು ಶಾರ್ದುಲ್ ಠಾಕೂರ್ ಆಡಲ್ಲ ಅನ್ಕೊಂಡಿದ್ದೆ ಒಳಗೆ ಪ್ಲೇಯಿಂಗ್ 11 ಅಲ್ಲಿ.
ನಾನು ಅಂದ್ಕೊಂಡಿದ್ದೆ ದೀಪಕ್ ಚಾರಿಗೆ ಚಾನ್ಸ್ ಕೊಡ್ತಾರೆ, ಯಾಕಂದ್ರೆ ದೀಪಕ್ ಚಾರ್ ಚಾರ್ ಬೆಸ್ಟ್ ಚಾನ್ಸ್ ಕೊಡ್ತಾರೆ, ಬಟ್ ಯಾಕಂದ್ರೆ ಬ್ಯಾಟಿಂಗು ಆಡ್ತಾನೆ ಅವನು. ಹ್ಮ್ ಸರಿ, ಹಾಫ್ ಸೆಂಚುರಿ ಹೊಡೆದಿದ್ದ ಚೆನ್ನೈಯಲ್ಲಿದ್ದಾಗ. ಚೆನ್ನಾಗ್ ಆಡ್ದ ಬಿಡು. ಬಟ್ ಏನ್ ಹೋದ್ರೆ ಮತ್ತೆ ಶಾರ್ಟ್ KKR ಏನ್ ಇವತ್ ಚೆನ್ನಾಗ್ ಆಡಿರ್ತಾನೆ, ಮತ್ತೆ ನೆಕ್ಸ್ಟ್ ಮ್ಯಾಚ್ ಬೀಳ್ತಾವೆ ಅವದೇ, ಅದ್ ಬೇರೆ ವಿಷಯ. ಹೇಳ್ಬೇಕಾದ್ರೆ ಲಾರ್ಡ್ ಇನ್ನೂ ಏನು ಸ್ವಲ್ಪ ಅಂದ್ರೆ ಜಾಸ್ತಿ ರನ್ಸ್ ಹೊಡೆದಿದ್ರೆ ಮುಂಬೈ ಟಫ್ ಫೈಟ್ ಇತ್ತು, ಯಾಕಂದ್ರೆ ಲಾಸ್ಟ್ ಓವರ್ ವರ್ಗೂ ಬಂದವ್ರೆ. ಅದಕ್ಕೆ ಮುಂಬೈಗೆ ಲಾಸ್ಟ್ ಇವರು KKR ಮ್ಯಾಚ್ ಎಲ್ಲಿ ಮಿಸ್ ಮಾಡಿದ್ವು ಅಂದ್ರೆ ಫಿನ್ನಲ್ ಒಂದ್ ಸ್ವಲ್ಪ ಸ್ಲೋ ಆದ್ರು ರನ್ ರೇಟ್. ಹೌದು. ಅಷ್ಟ ಆಡಿಲ್ಲ ಯಾರು. ಬಟ್ ಕ್ಯಾಪ್ಟನ್ ಟೇಕ್ ಓವರ್ ಮಾಡಿದ್ರು, ಆದ್ರೆ ಆದ್ರೂ ಅಷ್ಟೊಂದು ಎಫೆಕ್ಟ್ ಇರ್ಲಿಲ್ಲ. ಹ್ಮ್ ಆದ್ರೂ ಓಕೆ ಆಯ್ತು ಎಲ್ಲ. ಬಟ್ KKR ಏನ್ ಚೇಂಜ್ ಮಾಡ ಬೌಲಿಂಗ್, ಅವ್ರು ಹರ್ಷಿತ್ ರಾಣಾ ಪತಿ ರಾಣಾ ಇದ್ದಿದ್ರೆ ಸ್ವಲ್ಪ ಇನ್ನು ಇಂಪ್ರೂವ್ ಇರ್ತಿದ್ರು. ಕ್ಯಾಮ್ರಾನ್ ಗ್ರೀನ್ ಅದೇ ಅವನು fast ಕಾಸ್ಟ್ bowlers ಪ್ರಕಾರ ಬೇಕಿತ್ತು. ಆಡ್ಬೇಕಾಯ್ತು. ಯಾಕೆಂದ್ರೆ ಹರ್ಷಿತ್ ರಾಣಾ ಇಂಡಿಯಾಗ್ ಬೇರೆ ಆಡಿ ಸ್ವಲ್ಪ ಇಂಪ್ರೂವ್ಡ್ ಬೌಲರ್ ಲಾಸ್ಟ್ ಸೀಸನ್ ಹೋಲಿಸಿದ್ರೆ ಹೌದೌದು. ಹೌದು ಇರ್ಬೇಕಿತ್ತು, ಇದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಹೌದು ರೋಹಿತ್ ಶರ್ಮಾ, ಕೊಹ್ಲಿ, KL ಅವ್ರ ಜೊತೆಗೆಲ್ಲ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಹೌದು. ಅವ್ರಿಗೆ ಶಾರ್ದುಲ್ ಯಾವ ಠಾಕೂರ್ ಬಾಲ್ ಹಾಕ್ಬೇಕಂತ ಅವ್ರಿಗೆ. ಮತ್ ಪತಿ ಶಾರ್ದುಲ್ ರಾಣಾ ಠಾಕೂರ್ ಸ್ವಲ್ಪ ಕರೆಕ್ಟ್ ಹೆಲ್ಪ್ ವಿಕೆಟ್ ಇರ್ತಿತ್ತು. ತೆಗ್ದವ್ರು. ಶಾರ್ದುಲ್ ಠಾಕೂರ್ ಕರೆಕ್ಟ್ ಟೈಮ್ ವಿಕೆಟ್ ತೆಗ್ದಿದ್ಕೆ ಫಿನ್ನಲ್ ಏನ್ ತೆಗ್ದಿದ್ಕೆ ನೋಡು, ಇಲ್ಲಾಂದ್ರೆ 240 250 ಹೋಗ್ತಿತ್ತು. ಸ್ವಲ್ಪ ದೊಡ್ಡ ಪಿಚ್ ಇರ್ಬೇಕು, ಶಾರ್ಟ್ ಬಾಲ್ ಹಾಕಿ ದೊಡ್ಡ ಪಿಚ್ ಇದ್ರೆ ವಿಕೆಟ್ ತೆಗಿತಾನೆ. ಸಣ್ಣ ವಾಂಕಡೆ ಬೆಂಗಳೂರು ನಹಿ. ಇದೆಲ್ಲ ಬ್ಯಾಟಿಂಗ್ ಕಡೆ ಪಿಚ್. ಬೆಂಗಳೂರೆಲ್ಲ ಬ್ಯಾಟಿಂಗ್ ಪಿಚ್ ಅಲ್ಲಿ. ಮತ್ತೆ ಇನ್ನೂರು ಕಾರ್ತಿಕ್ ಪಿಕ್ಸ್, ಆಗಿ ಬಾಲ್ ಮಾಡಪ್ಪ ಅಂದ್ರೆ ಅವನಿಗೆ ಇಷ್ಟ ಬ್ರಿಟಾಸೆ ಜಾಸ್ತಿ ಆಗ್ತಾನೆ. 200 ರೋಹಿತ್ ಪಿಕ್ಸ್ ಶರ್ಮಾ ಅವಲ್ಲ. ಫುಲ್ ಹೊಡೆ ಕೊಡ್ತಾನೆ, ಬಾಲ್ ನ ಬಿಡ್ತಾನೆ. ರೋಹಿತ್ ಶರ್ಮಾ ಕೊಡ್ತಾನೆ ಸ್ಟ್ಯಾಂಡ್ ಇಂದ ಆಚೆ ಬಾಲ್ ನ 6 ನ. ಎಲ್ಲ ಸ್ಟೆಪ್ ಎಷ್ಟು ಆರಾಮಾಗ್ರಿ ಹೊಡೆದಿದ್ದೆಲ್ಲ ಫುಲ್ ಶಾಟ್ಸ್. ನಮಗೆಲ್ಲ ನೋಡ್ತಾ ಇದ್ರೆ ಇಷ್ಟು ಆರಾಮಾಗಿ ಹೊಡಿಬಹುದಾ ಅಂತ. ಹೊಸ ಯಂಗ್ಸ್ಟರ್ಸ್ ಗೆಲ್ಲ ಬಂದ್ರೆ ಅವ್ರಿಗೆ ಅನ್ಸ್ಬೇಕು, ಏನಿದು ರೋಹಿತ್ ಶರ್ಮಾ ಇಷ್ಟು ಆರಾಮಾಗಿ ಹೊಡಿತಾ ಇದಾರೆ ಫುಲ್ ಶಾಟ್ಸ್ ಅಂತ. ರೋಹಿತ್ ಶರ್ಮಾಗೆ ಫುಲ್ ಶಾಟ್ ಅಂದ್ರೆ ರೋಹಿತ್ ಶರ್ಮಾ, ಫುಲ್ ಶಾಟ್ ಅಂದ್ರೆ ರೋಹಿತ್ ಶರ್ಮಾ, ಅದು ಬೇರೆ ವಿಷಯ ಬಿಡಿ. ನಿನ್ನೆಯಿಂದ ನಾವು ನೋಡ್ತಿರೋದು ಒಂದೇ, ಫಿಯರ್ಲೆಸ್ ಬ್ಯಾಟಿಂಗ್ ಅಂದ್ರೆ, ಮತ್ತೆ ಟೈಮಿಂಗ್ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲ. ನಿನ್ನೆ ದೇವದತ್ ಪಡಿಕಲ್ ಎಷ್ಟು ನೀಟಾಗಿ ಟೈಮಿಂಗ್ ಮಾಡಿದ್ರು. ಇಡೋದಷ್ಟೇ ಕೆಲಸ, ಸೆಟ್ ಆಗಕ್ಕೆಲ್ಲ ಟೈಮ್ ಇಲ್ಲ ಇಲ್ಲಿ. ಇರೋದೇ 120 ಬಾಲ್, ಅಷ್ಟಲ್ಲಿ ಎಷ್ಟಾಗತ್ತೆ ಅಷ್ಟು ಬಾರಿಸ್ಬೇಕು ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಹೇಳಿ ನೆಕ್ಸ್ಟ್ ಮ್ಯಾಚ್ ಇಂದು. ಇವತ್ತಿನ ಮ್ಯಾಚಿಗೆ ಬರೋಣ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ರಾಜಸ್ಥಾನ ಮತ್ತೆ ಇವರು CSK. ರಾಜಸ್ಥಾನ CSK ಅಲ್ಲಿ ಡೇವಿಡ್ ಬ್ರೇವಿಸ್ ಆಡ್ತಿಲ್ಲ, ಗೊತ್ತಲ್ಲ. ಮತ್ತೆ ನಮ್ ತಲಾ ಧೋನಿ ಕೂಡ ಆಡ್ತಾ ಇಲ್ಲ. 2 ವಾರ ಅವರಿಗೆ ನೀ ಇಂಜುರಿ ಇರೋದ್ರಿಂದ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಮಿಸ್ ಮಾಡ್ಕೊನಲ್ಲ ಅವರು, ಫ್ಯಾನ್ಸ್ ಮಿಸ್ ಮಾಡ್ಕೊಬಹುದು ಧೋನಿನ, ಬಟ್ ಟೀಮ್ ಅಷ್ಟು ಮಿಸ್ ಮಾಡ್ಕೊನಲ್ಲ. ನೋಡೋದೇ ಧೋನಿಗೋಸ್ಕರ ಕಂಡ್ರಿ ಅರ್ಧ ಟೀಮ್. ಅಲ್ಲ, ಫ್ಯಾನ್ಸ್ ಮಿಸ್ ಮಾಡ್ಕೊಬಹುದು ಧೋನಿನ, ಬಟ್ ಟೀಮ್ ಅಷ್ಟು ಮಿಸ್ ಮಾಡ್ಕೊನತ್ತೆ ಅನ್ನಲ್ಲ ನಾನು. ನಾನ್ ಮೇನ್ ಏನಂದ್ರೆ ಕ್ಯಾಪ್ಟನ್ ಮಿಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ನಾನ್ ಮೇನ್ ಮಿಸ್ ಮಾಡ್ತಿರೋದು ಇದು, ವೆಯ್ಟ್ ಮಾಡ್ತಿರೋದು ಇದಕ್ಕೆ. ಜಡೇಜಾ ಬಂದಿ ರಾಜಸ್ಥಾನ, ಸಂಜು ಬಂದಿ ಚೆನ್ನೈಗೆ, ಇಬ್ರು. ಇದು ಈಗ ಇದು ಏನಾಗಿದೆ, ಇದು ಒಳ್ಳೆ ರೈವಲ್ರಿ ಇದೆ. ಇದಕ್ಕೆ ವೇಟಿಂಗ್ ನಾನು, ಇಬ್ರು ಅದಕ್ಕೆ ವೇಟಿಂಗ್ ನಾನು. ಅದೇ ಜಡೇಜಾ ಬಂದ್ ರಾಜಸ್ಥಾನ್ ಜೊತೆಯಲ್ಲಿ, ಮಿಸ್ ಆಗ್ಬೋದು ಅವರಿಗೆ. ಸಂಜು ಸ್ಯಾಮ್ಸನ್ ಬಂದು CSK ಜೊತೆಯಲ್ಲಿ. ಧೋನಿ ಬಿಟ್ರೆ ಅದು ರಿಯಾನ್ ಪರಾಗ್ ಕ್ಯಾಪ್ಟನ್. ಮತ್ತೆ ಉರ್ವಿಲ್ ಪಟೇಲ್ ಅಂತ ಹೇಳ್ಕೊಳಂತ ಕೀಪರ್ ಅಲ್ಲ. ಕಾರ್ತಿಕ್ ಶರ್ಮಾನು ಅಷ್ಟೇ. ಸಂಜು ಇದಾರಲ್ರಿ ನಮ್ ಸಂಜು ಕೀಪಿಂಗ್ ಏನ್ ಅಷ್ಟು ಮಿಸ್ ಆಗಲ್ಲ ಬಿಡಿ, ಅಷ್ಟೇನ್ ಧೋನಿ ಮಿಸ್ ಆಗಲ್ಲ ಅಷ್ಟೊಂದು ಜಾಸ್ತಿ. ಫ್ಯಾನ್ಸ್ ಒಂಚೂರು ಬೇಜಾರಾಗ್ಬೋದು ಅವ್ರಿಗೆ. ಒಂದು ತುಷಾರ್ ದೇಶಪಾಂಡೆ ಅವನು ಇರ್ತಾನೆ. ಅವನು ರಾಜಸ್ಥಾನ ಯಾರ್ಯಾರು CSK ಮ್ಯಾಚ್ ಗೆ ಯಾರ್ಯಾರು ಟಿಕೆಟ್ ತಗೊಂಡಿರ್ತಾರೋ ಧೋನಿ ಬರ್ತಾನೆ ಅಂತ, ಅವ್ರಿಗೆಲ್ಲ ಸ್ವಲ್ಪ ನಿರಾಶೆ ಆಗ್ಬೋದು. ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ನಾಳೆ ಯಂಗ್ CSK ಟೀಮ್ ಯಾವ ತರ, ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್, ಎಕ್ಸ್ಪೀರಿಯನ್ಸ್ಡ್ ಕೀಪರ್ ಇಲ್ದಲೆ ಯಾವ ತರ ಆಡ್ತಾರೆ ಅಂತ ನೋಡು. ಈಗ CSK ಪ್ಲೇಯಿಂಗ್ 11 ಹೇಳ್ತೀನಿ, ಕ್ಯಾಮ್ರಾದಲ್ಲ ಬಟ್ಟೆ ಮುಚ್ಕೊಂಡೈತೆ. ನಾಳೆ CSK ಪ್ಲೇಯಿಂಗ್ 11 ಹೇಳ್ತೀನಿ ನೋಡಿ ಕೊಡೋರು. ನೀವಿದೇಳಿ ಟಾಸ್ ಹೇಳಿ ಯಾರು ಟಾಸ್ ಗೆದ್ರೆ ಏನಿಲ್ಲ, ಮ್ಯಾಚ್ ನಾಳೆ CSK ಹೊಡಿತಾರೆ ಅಷ್ಟೇ. ನಾಳೆ ಪಕ್ಕ CSK ಹೊಡಿತಾರೆ, ನೋಡ್ತೀಯ ಅಭಿ? ರಾಜಸ್ಥಾನ್ ಟೀಮ್ ಅಲ್ಲಿ ಪ್ಲೇಯರ್ಸ್ ಹೇಳಿ ಇವಾಗ. ರಾಜಸ್ಥಾನ್ ಪ್ಲೇಯಿಂಗ್ 11 ಹೇಳ. ಹೌದು, ರಾಜಸ್ಥಾನ್ ಫಸ್ಟ್ ಹೇಳಿ.
ರಾಜಸ್ಥಾನದ ಫಸ್ಟ್ ನಮ್ಮ ಹುಡುಗ ವೈಭವ್, ಯಶಸ್ವಿ ಜೈಸ್ವಾಲ್, ಯಶಸ್ವಿ ಜೈಸ್ವಾಲ್. 1 ಡೌನ್ ಪರಾಗ್, ರಿಯಾನ್ ಪರಾಗೆ ಬರ್ತಾನ. 2 ಡೌನ್ ಆಯ್ತು. ಹಿಟ್ಮೇರ್. ಆಯ್ತು. ಓಕೆ. ಹಿಟ್ಮೇರ್ ಹೋದ್ಮೇಲೆ ನಮಗೆ ಒಂದು ವಿಕೆಟ್ ಕೀಪರ್ ಜುರೆಲ್. ಹ್ಮ್. ಆಮೇಲೆ ಫಿನಿಶರ್ ಫೆರಾರಿ, ಡೊನಾನ್ ಫೆರಾರಿ. ಧನುಷ್ ಶಾನಕ ಇದಾನಲ್ಲ. ಶನಕ ನಾಡ್ಸಕ್ ಆಗಲ್ಲ ಅಭಿ ನೀನು. ಬೇಕಾಗತ್ತೆ. ಇಲ್ಲ ಡೊನಾನ್ ಫೆರಾರಿ 4 ಡೌನ್ ಬರ್ತಾನೆ. 5 ಡೌನ್ ಇವನು ಶುಭಮ್ ದುಬೆ. ಶುಭಮ್ ದುಬೆ ಹೌದು. ಒಳ್ಳೆ ಸೆಕೆಂಡ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಇಂಪ್ಯಾಕ್ಟ್ ಅಲ್ಲಿ ಇರ್ತಾನ ಅವನು. ನೆಕ್ಸ್ಟ್ ಜಡೇಜಾ. ಹೌದು. ಜಡೇಜಾ ಬಿಶ್ನೆ ನಿಂಗೆ 2 ಸ್ಪಿನ್ನರ್. ಓಕೆ. ಆಮೇಲೆ ಸಂದೀಪ್ ಶರ್ಮಾ ಆರ್ಚರ್, ತುಷಾರ್ ದೇಶಪಾಂಡೆ ನಿಂಗೆ 3 ಫಾಸ್ಟ್ ಬೌಲರ್. ಮುಂದೆ ಕಲ್ಸ್ಬೋದು, ಯಾಕಂದ್ರೆ ಅವ್ನು ಸ್ವಲ್ಪ ಹಿಟ್ ಮಾಡ್ತಾನೆ ಬಾಲ್ಸ್. ಅದು ಬಿಡು, ಅವರಿಗೆ ನಾನು ಹೇಳಿದ್ ಬೌಲಿಂಗ್. ತುಷಾರ್ ದೇಶಪಾಂಡೆ, ಆರ್ಚರ್ ಮತ್ತೆ ರವಿ ಬಿಷ್ಣೋಯ್, ಸಂದೀಪ್ ಶರ್ಮಾ. ಇವನ್ ಬರ್ಗರ್ ಇದಾನಲ್ಲ, ಅವ್ನ್ ಡೌಟ್ ಆಡ್ಸೋದು. ಕುಲ್ದೀಪ್ ಸೇನು ಇದಾನೆ. ಆರ್ಚರ್ ನಿಂಗೆ ಫೆರಾರಿ ಆಗೋದ್ರಲ್ಲ 4 ಜನ ಫಾಸ್ಟ್. ಇದು ಕುಲ್ದೀಪ್ ಸೇನ್ ಆಡಿಸಬಹುದು, ಫಾಸ್ಟ್ ಇದಾನೆ, ಫಾಸ್ಟ್ ಬೌಲಿಂಗ್. ಇಲ್ಲಾಂದ್ರೆ ಅಶೋಕ್ ಶರ್ಮಾ ಇದಾನೆ, ಅವನು ಸ್ಮಾರ್ಟ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅವನೇ ಅಶೋಕ್ ಶರ್ಮಾ. ಅವನು ಆಪ್ಷನ್ ಇದೆ. ಇದು ಬೆಸ್ಟ್ ನಿಂಗೆ ಪ್ಲೇಯಿಂಗ್ 11, 12 ಇಂಪ್ಯಾಕ್ಟ್ ಯಾರು ಬೇಕೋ ಸಿಚುವೇಶನ್ ತಕ್ಕ ಆಡಿಸ್ತಾರೆ. ನಂಗೆ ಯಾಕೋ ಕುಲ್ದೀಪ್ ಸೇನ್ ಬರ್ಬೋದು ಅನ್ಸುತ್ತೆ. ಈಗ CSK ಪರ ಬಂದ್ರೆ ನಿಂಗೆ ತುಂಬಾ ಕಷ್ಟ ಇದೆ. ಈಗ ಋತುರಾಜು, ಸ್ಯಾಮ್ಸನ್ ಓಪನಿಂಗ್ ಆಡ್ತಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಹೌದು. ಆಯುಷ್ ಮಾತ್ರ 1 ಡೌನ್. ಹೌದು. 2 ಡೌನ್ ಉರ್ವಿಲ್ ಪಟೇಲ್. ಹೌದು. 3 ಡೌನ್ ದುಬೆ. 4 ಡೌನ್ ಕಾರ್ತಿಕ್ ಶರ್ಮಾ, ಇಲ್ಲ ಅಂದ್ರೆ ಸರ್ಫರಾಜ್ ಖಾನ್ ಆಡ್ಬೋದು. ಪ್ರಶಾಂತ್ ವೀರ್ ಪಕ್ಕ ಜಡೇಜನ್ ಪ್ಲೇಸ್. ಹೌದು. ನೆಕ್ಸ್ಟ್ ನೂರ್ ಅಹಮದ್. ಓವರ್ಸೀಸ್ ಪ್ಲೇಯರ್ಸ್ ಅಖಿಲ್ ಹುಸೇನ್, ಮ್ಯಾಟ್ ಹೆನ್ರಿ, ಸ್ಪೆನ್ಸರ್ ಜಾನ್ಸನ್ ಅಷ್ಟೇ 3 ಜನ. ಓವರ್ಟರ್ನ್ ಆಡ್ಸಕ್ ಆಗಲ್ಲ ಅಭಿ. ಸ್ಪೆನ್ಸರ್ ಜಾನ್ಸನ್ ಬದಲು ಓವರ್ಟರ್ನ್ ಆಡ್ಸ್ಬೋದು ಅಷ್ಟೇ. ಅದು ಸ್ಪಿನ್ನರ್ಸ್ ಯಾರು? ಅಖಿಲ್ ಹುಸೇನ್ ಅವನಿದ್ದಾನೆ. ಶ್ರೇಯಸ್ ಗೋಪಾಲ್ ಆಡಿಸ್ಬೋದಾ? ಶ್ರೇಯಸ್ ಗೋಪಾಲ್ ಒಂದ್ ಚಾನ್ಸ್ ಕೊಡಬಹುದು, ಯಾಕಂದ್ರೆ ಅವರಿಗೆ ಅಖಿಲ್ ಹುಸೇನ್ ಕೂರ್ಸಿ ನೀನ್ ಶ್ರೇಯಸ್ ಗೋಪಾಲ್ ನಮ್ ಕರ್ನಾಟಕದ ಹುಡುಗ ಅಂತ ಸಬ್ಬಲ್ ಆಡಿಸ್ಬೋದಲ್ಲ. ನಿನಗೇನಾದ್ರು ಇದ್ರೆ ನೋಡ ಸಬ್ಬಲ್ ಆಡಿಸ್ಬೋದು. ಪಿಚ್ ಯಾವ್ದು ಹೇಳಿ? ಪಿಚ್ ಯಾವ್ದು ಅಂದ್ರೆ ನಾಳೆ ಅಂತಡಿ ನೋಡಿ. ಚೆನ್ನೈ ಪಿಚ್. ಇದು ಗೌಹಾಟಿ ಪಿಚ್ ಅಲ್ಲಿ ಆಡ್ತಿರೋದು. ಹೌದಾ? ಗುವಾಹಟಿ ಅಂದ್ರೆ ಸೀಮರ್ಸೇ ಸಾಕು ಅವರಿಗೆ. ವೈಭವ್ ಸೂರ್ಯವಂಶಿ ಬರ್ದು ಹೊಡೆದ್ಬಿಡ್. ವೈಭವ್ ಸೂರ್ಯವಂಶಿ ಮೇಲೆ ಎಳೆದು ಹೊಡೆದು ಬಿಡ್ತಾನೆ. ಅವನ 75 ಬೇರೆ ಹೊಡಿತೀನಿ ಅಂತ ಇದ್ದಾನೆ. ಮತ್ ನನ್ ಹಿಟ್ ಮೇರ್ ಇರೋ ಫಾರ್ಮಿಂಗ್ ಮಸಾಲೆ ಹಾಕ್ತಾನೆ. ಯಾರೋ ಡೊಮೆಸ್ಟಿಕ್ ಪ್ಲೇಯರ್ ಪಕ್ಕ ಆಡ್ತಾರೆ ನಾಳೆ ಅಂತೂ. ನಾಳೆ ನಮ್ಮ ಅಣ್ಣ ಪರಾಗ್ ಬೇರೆ ಕ್ಯಾಪ್ಟನ್. ರಿಯಾನ್ ಪರಾಗ್ 50 ಹೊಡೆದ್ರೇನೆ ಮುಗೀತು. ಪ್ರಶಾಂತ್ ವೀರಿಗೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರಿಗೆ? ಪ್ರಶಾಂತ್ ವೀರಿಗೆ ಕೊಟ್ಟೆ ಕೊಡ್ತಾರೆ ಅಭಿ. 5 ಡೌನ್ ಅವನೇ ಫಿಕ್ಸ್ ಪೊಸಿಷನ್ ಅವನಿಗೆ. ಕೊಡ್ಲೇಬೇಕು ಅವ್ನಿಗೆ. ಯಾರು ರಾಹುಲ್ ಚಾರ್ ಇದಾನಲ್ಲ, ಕರೆಕ್ಟ್. ರಾಹುಲ್ ಚಾರ್ ಇದಾರೆ, ಅವನೊಬ್ಬ ಸ್ಪಿನ್ನರ್. ನಿಂಗೆ ಹಂಗ್ ಬೇಕು ಅಂದ್ರೆ ನೀನ್ ಓವರ್ ಟರ್ನ್ ಆಡ್ಸಿ, ಬೇಕಾದ್ರೆ ಅಖಿಲ್ ಹುಸೇನ್ ಬದಿ ರಾಹುಲ್ ಚಾರ್ ಆಡ್ಸ್ಬೋದು. ಇವಾಗ ಟೀಮ್ ಏನಾದ್ರು ಟಾಸ್ ವಿನ್ ಆದ್ರೆ ಯಾರು ಫಸ್ಟ್ ಬ್ಯಾಟಿಂಗ್ ತಗೋಬೇಕು, ಬೌಲಿಂಗ್ ತಗೋಬೇಕಾ, ಏನ್ ಮಾಡ್ಬೇಕು ಅವ್ರು ಹೇಳಿ? ಫಸ್ಟ್ ಪಿಚ್ ಕಂಡೀಷನ್ ಹೆಂಗಿದೆ ಅದ್ ನೋಡ್ಬೇಕಲ್ಲ. ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೋಬೇಕು ಗುವಾಹಟಿಲಿ. ಇಲ್ಲಿ ತರ ಬಿಗ್ ಸ್ಕೋರ್ ಬೇಡ. ಚೆನ್ನೈ ಬೆಂಗಳೂರು ತರ ಹೈಯೆಸ್ಟ್ ಬಿಗ್ ಸ್ಕೋರ್ ಬೇಡ. 190 210 ನೋಡಿದ್ರೆ ಒಳ್ಳೆ ಸ್ಕೋರ್ ಡಿಫೆಂಡ್ ಮಾಡಬಹುದು. 180 ಜಾಸ್ತಿನೇ ಹೇಳ್ಬೇಕಾದ್ರೆ. ಇಲ್ಲ ಅದಕ್ಕಿಂತ ಸಣ್ಣ ಪಿಚ್ ಅಭಿ. ಹೌದು, ಸಣ್ಣ ಪಿಚ್. ಬಟ್ ಒನ್ ಸೈಡ್ ಬೌಂಡ್ರಿ ದೊಡ್ಡದಿದೆ ಅಷ್ಟೇ. ನೀನು ಹೌದು. ಮತ್ತೆ ಅಂತ ಏನ್ ಪಿಚ್ ಅಲ್ಲ, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಲಾಸ್ಟ್ ಡ್ಯೂವೇನ್ ಅಷ್ಟು ಬರಲ್ಲ ಗುವಾಹಟಿಲಿ. ಡ್ಯೂ ಇದ್ರೆ ನೀನ್ ಅನ್ಬೋದು. ಬಟ್ ಏನು ಅಂದ್ರೆ ಚೆನ್ನೈಲಿ ಅದೇ ಖಲೀಲ್ ಅಹಮದ್, ಮ್ಯಾಟ್ ಹೆನ್ರಿ ಇಬ್ರು ಪವರ್ ಪ್ಲೇ ಬೌಲರ್ಸ್. ಡೆತ್ ಅಲ್ಲಿ ಮಾಡೋರಿಲ್ಲ ಯಾರು. ಇವಾಗ ಫಸ್ಟ್ ಟೀಮ್ ಯಾವ್ದು ಬ್ಯಾಟಿಂಗ್ ಆಡುತ್ತೋ ಆ ಟೀಮ್ಗೆ ಅಡ್ವಾಂಟೇಜ್ ಜಾಸ್ತಿ ಅಂತ ಹೇಳ್ತಾ ಇದೀರಾ? ಅದೇ ಫಸ್ಟ್ ಬ್ಯಾಟಿಂಗ್, ಅದೇ ಅಡ್ವಾಂಟೇಜ್. ಹೆಂಗು ನಮ್ ಅಭಿ ನೆನ್ನೆ ಹೇಳಿದ್ ಗೆದ್ದಿದ್ದಾರೆ. ಇವತ್ತು ಅಭಿ ಪ್ರಿಡಿಕ್ಷನ್ ಕೊಡಿ. ಪ್ರಿಡಿಕ್ಷನ್ ಗುರುಗಳೇ. ಇಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಐತೆ ಇದನ್ನು. ನಾನು ಎಷ್ಟಾಗುತ್ತೆ ಸ್ಕೋರ್ ಹೇಳಿ? ಪ್ರಿಡಿಕ್ಷನ್ ಕೊಡಿ. CSK ಪ್ರಿಡಿಕ್ಟ್ ಮಾಡ್ತೀನಿ. ಸಂಜು ಸ್ಯಾಮ್ಸನ್ ಮೇಲೆ ಯಾಕೋ ನಂಬಿಕೆ ಐತೆ, ಫಾರ್ಮ್ ಅಲ್ಲಿ ಅವನೇ ಅಂತ. CSK ಮೇಲೆ ಹೋಗ್ತೀನಿ ನಾನು.
ಎಷ್ಟು ಹೊಡಿಬಹುದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ಕೋರ್? 180 ಮೇಲೆ. ನಂಬರ್ ಹೇಳಿ ಅಲ್ಲ, ಒಂದ್ ಸ್ಟಿಕ್ ಆಗಿ ಒಂದ್ ನಂಬರ್ಗೆ. ಅದೇ ಒಂದ್ 180 ನಂಬರ್ ಪ್ಲಸ್. ಹಂಗೆ ಹೇಳಿರಾಗಲ್ಲ, ನೀನೇನ್ 180 ಹೇಳ್ತೀನಿ. ಹಾ, ನಿಮ್ದು ನಮ್ದು ಸಿ ನಿಮ್ದು ಎಸ್ ಅದೇ. ಕೆ ವಿನ್ನಿಂಗ್. ಸಿ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಆದ್ರೆ 214 ಹೊಡಿತಾರೆ, 214. ಋತುರಾಜ್ ನಮ್ದು ಗಾಯಕ್ವಾಡ್ RR 80 ಇದೆ. ಪ್ಲಸ್, 70 ಪ್ಲಸ್ ಋತುರಾಜ್ ಗಾಯಕ್ವಾಡ್. ನನ್ ಪ್ರಿಡಿಕ್ಷನ್ ಬಂದ್ಬಿಟ್ಟು RR ನಾವು. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಆಲ್ರೆಡಿ ಫಾರ್ಮ್ ಅಲ್ಲಿ ಇದ್ದಾನೆ, ಜಡೇಜಾ ಇವಾಗ ಇದ್ದಾನೆ ವೈಭವ್ ಕಡೆ. ಸೂರ್ಯವಂಶಿ ಈ ಸೀಸನ್ ಆಡಿದ್ರೆ ಓಕೆ, ಒಳ್ಳೆ ಪ್ಲೇಯರ್ ಅಂತ ಒಪ್ಕೊಂತೀನಿ. ಈ ಸೀಸನ್ ಆಡ್ಲಿಲ್ಲ ಅಂದ್ರೆ ಆಗಲ್ಲ. ಹೋದ್ಸರಿ ಅಳುಕ್ ಬುಳುಕ್ ಅನ್ಬೋದು ಅಷ್ಟೇ. ಮತ್ತೆ ಜೈಸ್ವಾಲ್ಗೆ ಇವಾಗ ಆಡ್ಲೇಬೇಕಾಗಿರೋ ಪರಿಸ್ಥಿತಿಲಿ ಇದ್ದಾನೆ ಅವನು. ಇಲ್ಲ, ಜೈಸ್ವಾಲ್ ಬ್ಯಾಟ್ಸ್ಮನ್, ಇಸ್ ಅವನಿಗೆಲ್ಲೂ ಸ್ಟ್ಯಾಂಡರ್ಡ್ ಚಾನ್ಸ್ ಪ್ಲೇಯರ್. ಸಿಗ್ತಿಲ್ಲ. ಅವ್ನಾರ ಆಡ್ತಾನೆ. ಅವ್ನು ಇವಾಗ ಒಳ್ಳೆ ಪ್ಲೇಯರ್, ಆಡ್ಲೇಬೇಕು. ಮೂವ್ ಅವ್ನು ಇವಾಗ ಫಾರ್ಮೆಟ್ ಆಡೋದು. ಅಲ್ಲ, ಅವನಿಗೆ ನಿಜ ಮೂವ್ ಅನ್ಬೇಕಂದ್ರೆ ಫಾರ್ಮೆಟ್ ಆಡೋ ಕ್ಲಾಸ್ ಜೈಸ್ವಾಲ್ ಇದೆ. ಬೆಂಕಿ ಪ್ಲೇಯರ್. ಮತ್ತೆ ಬಟ್ ಏನು ಮತ್ತೆ ಅಂದ್ರೆ ಮತ್ತೆ ಚಾನ್ಸಸ್ ಸಿಗ್ತಿರೋ ಲೆಕ್ಕಿಲ್ಲ ಶಶಿ ಜೈಸ್ವಾಲ್. ಮತ್ತೆ ರಿಯಾನ್ ಪರಾಗ್ಗೆ ಇದೊಂಥರ ಬಿಗ್ ಟಾಸ್ಕ್ ಇವಾಗ. ಕ್ಯಾಪ್ಟನ್ ಆಗಿ ಪ್ರೆಷರ್ ಒಂದು ಟೀಮ್ ನ ಲೀಡ್ ಪ್ರೆಷರ್ ಮಾಡ್ಕೊಂಡು ಹ್ಯಾಂಡಲ್ ಕರೆಕ್ಟ್ ಮಾಡ್ಬೇಕು. ಟೈಮ್ ಅಲ್ಲಿ ಬಂದಿರೋದ್ರಿಂದ ಅವ್ರು ಒಂಥರ ಕೊಹ್ಲಿ ನನ್ ಪ್ರಕಾರ RR ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 175 ಇಂದ 195 ಈ ರೇಂಜ್ ಅಲ್ಲಿ ಹೊಡಿತಾರೆ. ಇದೇಳಕ್ ನೀನೇ ಬೇಕಾ? ಒಂದ್ ಪರ್ಟಿಕ್ಯುಲರ್ ಆಗಿ ಹೇಳುವ. ಒಂದು 170 ಇಂದ 180. ಅದು ಡಿಫೆಂಡ್ 10 ಮಾಡ್ಕೊಂತಾರ. ಡಿಫೆಂಡ್ ನಾಳೆ ಮಾಡ್ಕೊಂಡು. ವೆದರ್ ನೋಡ್ತೀನಿ, ಗೂಗಲ್ ಮಾಡ್ತೀನಿ, ವೆದರ್ ಏನೋ ರೈನಿ ಇರ್ಬೋದು ಅಂತ ಬರ್ತಿದೆ. ನಿನ್ನ ಫಾರ್ಕಾಸ್ಟಿಕ್ ಕಳಿಸ್ತಿದ್ವಲ್ಲ ಸುಮ್ನೆ. ನೀನ್ ಅವೆಲ್ಲ ಮುಂಚೆ ನೋಡಿರ್ಬೇಕು ಅಭಿ. ನೋಡ್ತಾ ಮಾಡ್ತೀನಿ ನಂಗೆ. ಬ್ಯಾಟ್ಸ್ಮನ್ ಇಬ್ರಿಗೂ ಛತ್ರಿ ಕೊಡೋ, ಛತ್ರಿ ಇಟ್ಕೊಂಡು ಆಡ್ತಾರೆ ಇಬ್ರು. ನನ್ನ ಪ್ರಕಾರ ನಾಳೆ RR ಗೆಲ್ಲುತ್ತೆ. ರಿಯಾನ್ ಪರಾಗ್ ಸ್ವಲ್ಪ ಆಟಿಟ್ಯೂಡ್ ಬಿಟ್ಟು ಆಡಿದ್ರೆ ಒಳ್ಳೆ ಪ್ಲೇಯರ್ ಅಂತ ಅನ್ಸುತ್ತೆ ನಂಗೆ. ಏನಂತ ಕೊಡೋರು? ನಾಳೆ RR ಗೆಲ್ಲುತ್ತೆ. ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು RR ಟೀಮ್ ಇಂದಾನೆ ಒಬ್ಬ ಬರ್ತಾನೆ. ನಾಳೆ ಮ್ಯಾನ್ ಆಫ್ ದ ಮ್ಯಾಚ್ ಋತುರಾಜ್ ಗಾಯಕ್ವಾಡ್. ನನ್ ಪ್ರಕಾರ ರಿಯಾನ್ ಪರಾಗೆ ನಾಳೆ. ರಿಯಾನ್ ಪರಾಗ್ ಇಲ್ಲ ಅಂದ್ರೆ ಯಶಸ್ವಿ ಜೈಸ್ವಾಲ್. ನಿಂದು ಅಭಿ? ನನಗೆ ಸಂಜು ಸ್ಯಾಮ್ಸನ್, ಜಡೇಜಾ ಇಬ್ರು ರೈವಲ್ರಿ. ಇಲ್ಲ ಒನ್ ಟೀಮ್ ಸೆಲೆಕ್ಟ್ ಮಾಡ್ಬೇಕು. ನಾನು ಹಂಗೆ ಹೇಳ್ತಿಲ್ಲ, ನಾನು ಮ್ಯಾನ್ ಆಫ್ ದಿ ಮ್ಯಾಚ್ ಕೇಳ್ತಿರೋದು. ನೀನ್ ಹೇಳಿದ್ದು CSK ಗೆದ್ಬಿಟ್ಟಿರಿ, ಜಡೇಜಾಗೆ ಯಾಕೆ ನಿನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಹೇಳ್ತೀನಿ ಇರೋ ಅನೀಶಾ, ಕೇಳಿಸ್ಕೊ. CSK ಗೆದ್ರೆ ನಾನು CSK ಗೆ ಹೇಳ್ತಿರೋದು, CSK ಗೆಲ್ತಾರೆ ಅಂದ. ಸಂಜು ಸ್ಯಾಮ್ಸನ್ ಆಗ್ತಾನೆ ಅಂದ, ಫಾರ್ಮಲ್ ಅವನೇ ಅಂದ. ಅಪ್ಪಿ ತಪ್ಪಿ ಏನಾದ್ರು ರಾಜಸ್ಥಾನ್ ಗೆದ್ರೆ ಜಡೇಜಾ ಆಗ್ಬೋದು. ಯಾರ್ರಿ ಇವರು ಹೇಳ್ರಿ ಇವ್ರಿಗೆ. ಅಪ್ಪಿ ತಪ್ಪಿ ಯಾವ್ದ್ರಿ ಅದು? ನಸೀಬ್ ಸರಿ ಇಲ್ಲ ಅಂದ್ರೆ ಅವ್ರ ಕಡೆ ನಸೀಬ್ ಇದ್ರೆ ನೀವು ಒಂದು ಟೀಮ್, ನೀವು ಒಂದ್ ಟೀಮ್ಸ್ ಹೇಳ್ಬೇಕು ನೀವು ಇವಾಗ. ಆಯ್ತು, ನಾನು CSK. ಯಾವ್ದು ಟೀಮ್? CSK ಸಂಜು ಸ್ಯಾಮ್ಸನ್ ಫಾರ್ಮಲ್ ಇದ್ದಾನಿಂದ. ಸಂಜು ಸ್ಯಾಮ್ಸನ್. CSK ಋತುರಾಜ್ ಗಾಯಕ್ವಾಡ್. ನಿಂದು? ನಂದು RR, ಜೈಸ್ವಾಲ್ ಇಲ್ಲ ಅಂದ್ರೆ ಪರಾಗ್. ಓಕೆ. ಮತ್ತೆ ಬೌಲಿಂಗ್ ನಮ್ ಇವ್ರಿ, ನಮ್ ಬೌಲಿಂಗ್ ಅಲ್ಲಿ ನಮ್ ನೂರ್ ಅಹ್ಮದ್. ನನಗೆ ಬೌಲಿಂಗ್ ಅಲ್ಲಿ ಇಬ್ರು ಅಷ್ಟೊಂದು, ಎರಡ್ ಟೀಮ್ ಅಲ್ಲಿ ಅಷ್ಟೊಂದು ಇಂಪ್ರೆಸಿವ್ ಅನ್ನೋ ತರ ಯಾರು ಅಷ್ಟೊಂದು ಅನಿಸ್ತಾ ಇಲ್ಲ. ಮತ್ತೆ ಫ್ರೆಶರ್ ಮೆನ್ಷನ್ ಮಾಡ್ಬೇಕು, ನಮ್ಮ ಅಶೋಕ್ ಶರ್ಮಾ ತುಂಬಾ ಒಳ್ಳೆ ಪೇಸ್, 150 ಆಗ್ತಾನೆ ರಾಜಸ್ಥಾನ್. ಹೌದೌದು. ಬೌಲರ್ ಟು ವಾಚ್ ಔಟ್ ಫಾರ್ ಅಶೋಕ್ ಶರ್ಮಾ, ಆಯ್ತಾ? 150 ಪೇಸ್ ಆಗ್ತಾನೆ ಹುಡುಗ. ಸ್ಮಾರ್ಟ್ ಅಂಡ್ ಹೈಯೆಸ್ಟ್ ವಿಕೆಟ್ ಟೇಕರು, ರಾಜಸ್ಥಾನ್ ಇಂದ ಬರೋ ಪ್ಲೇಯರು. ಅವ್ರ ಮೇಲೆ ಗಮನ ಇಡಿ ನೋಡಿ, ಅವರೇ ನೆಕ್ಸ್ಟ್ ಫ್ಯೂಚರ್ ನಮ್ ಇಂಡಿಯನ್ ಟಿವಿಗೆ. ಇಷ್ಟ ಹೇಳಿ ಇವತ್ತಿನ ಮುಗಿಸ್ತಾ ಇದೀವಿ ನಮ್ ಶೋನ. ಬೈ ಫ್ರೆಂಡ್ಸ್. ಬಾಯ್. ಚೆನ್ನಾಗಿ ಓಡಿ, ಚೆನ್ನಾಗಿ ಮಲಗಿ. ನಿಮ್ ಮಲ್ನಾಡು ಹುಡುಗ ಕಾರ್ತಿಕ್ ಕಡೆಯಿಂದ ಬಾಯ್. ಬಾಯ್.